ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬ, ತುಳಸಿ ಹಬ್ಬ, ಹೀಗೆ ಸುಮಾರು ಹಬ್ಬಗಳಿರುತ್ತೆ. ಇದಕ್ಕೆ ಹಬ್ಬಗಳಲ್ಲಿ ಹೊಂದುವಂಥ ಒಂದು ಪ್ರಸಾದ ಅಥವಾ ನೈವೇದ್ಯ ಮಾಡಬೇಕಾಗತ್ತಲ್ವ, ಅಂಥದ್ದೇ ಒಂದು ನೈವೇದ್ಯನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದೇ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಪಾಯಸ. ತುಂಬ ಶ್ರೇಷ್ಠವಾಗಿರುತ್ತೆ ಹಾಗೂ ಬಹಳ ಬೇಗ ಕೂಡ ಆಗುತ್ತೆ. ಮೊದಲನೇದಾಗಿ ಇದಕ್ಕೆ ಒಂದು ತೆಂಗಿನಕಾಯಿ ಮಿಶ್ರಣನ ರುಬ್ಕೋಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ ಸುಮಾರು ಒಂದು ಹಿಡಿಯಷ್ಟು ಅಂದರೆ ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ, 4ರಿಂದ 5 ಏಲಕ್ಕಿ, 1 ಟೀ ಸ್ಪೂನಷ್ಟು ಗಸಗಸೆ, ಹಾಗೆ ಜೊತೆಗೆ ಒಂದು 10ರಿಂದ 15 ಗೋಡಂಬಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಹಾಗೆಯೇ ಒಂದು 150 ಗ್ರಾಮ್ನಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಇದನ್ನು ನೀರಿಗೆ ಹಾಕಿ ನಾವು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಎಲ್ಲ ಇದ್ದರೆ ಮುಂದೆ ಶೋಧಿಸ್ಕೋಬೇಕು. ಹಾಗಾಗಿ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲ ಕರಗುವಷ್ಟು ಹೊತ್ತಿನಲ್ಲಿ ನಾವಿಲ್ಲಿ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸುಮಾರು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಯಾವುದೇ ಸಿಹಿ ಪದಾರ್ಥ ಆದರೂ ತುಪ್ಪ ಮೊದಲು ಇಲ್ಲದೆ ಇದ್ದರೆ ಹೇಗಲ್ವಾ. ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿನ ಹುರ್ಕೋಬೇಕಾಗತ್ತೆ. ಮೊದಲು ಗೋಡಂಬಿನ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ನಂತರ ಇದಕ್ಕೆ ದ್ರಾಕ್ಷಿನ ಹಾಕ್ಕೋಬೇಕು. ಬೇಕಿದ್ದರೆ ಬಾದಾಮಿನೂ ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದ್ರ ಜೊತೆಗೆ ಹಾಕ್ಕೋಬೋದು. ಈ ಪಾಯಸ ಏನಂದರೆ ನಿಮಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಒಂದು 5-10 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಮನೆಯಲ್ಲಿರುವಂಥ ಪದಾರ್ಥದಲ್ಲೇ ಆಗುವಂಥ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ಕೃಷ್ಣನಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ತುಳಸಿ ಹಬ್ಬದಲ್ಲಿ ನಾವು ಅವಲಕ್ಕಿಯಿಂದ ಏನಾದರೂ ನೈವೇದ್ಯನ ಮಾಡಿ ದೇವರಿಗೆ ಅರ್ಪಿಸ್ತೀವಿ. ಅಂಥ ಟೈಮ್ನಲ್ಲಿ ನಾವು ಅವಲಕ್ಕಿ ಪಾಯಸನ ಕೂಡ ಮಾಡಿ ದೇವರಿಗೆ ಇಡ್ಬೋದು. ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಬಿಡೋಣ. ಈಗ ಇದೇ ಏನು ತುಪ್ಪ ಮಿಕ್ಕಿದೆ ಇದರಲ್ಲಿ ನಾವು ಅವಲಕ್ಕಿನ ಹುರ್ಕೋಬೇಕಾಗತ್ತೆ. ಅವಲಕ್ಕಿನ ಆದಷ್ಟು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿನ ತಗೊಳ್ಳಿ. ಈ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಬೇಡ. ಇದಕ್ಕೆ ನಾನಿಲ್ಲಿ ಸುಮಾರು 1 ಕಪ್ಪಷ್ಟು ಅಂದರೆ ಒಂದು ಸಣ್ಣ ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅವಲಕ್ಕಿ ಬೆಂದಾಗ ಅದರ ಪ್ರಮಾಣ ಜಾಸ್ತಿ ಆಗೋದ್ರಿಂದ 1 ಹಿಡಿಯಷ್ಟು ಅವಲಕ್ಕಿ ಇದ್ದರೂ ಕೂಡ ನಿಮಗೆ ನೈವೇದ್ಯ ರೆಡಿ ಆಗಿಬಿಡುತ್ತೆ. ಈ ಅವಲಕ್ಕಿನ ಹೇಗೆ ಅಂದರೆ, ಈಗ ನಾವು ಅವಲಕ್ಕಿ ಎಲ್ಲ ಕರೆದು ಖಾರ ಅವಲಕ್ಕಿ ಎಲ್ಲ ಮಾಡ್ಕೋತೀವಿ ನೋಡಿ ಗರಿಗರಿಯಾಗಿ, ಆ ರೀತಿ ಇದನ್ನು ಕೂಡ ಸ್ವಲ್ಪ ಬಣ್ಣ ಬದಲಾಗಿ ಗರ್ಗರಿ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಆಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇಲ್ಲ ಅಂದರೆ ಸರಿಯಾಗಿ ಇದು ಹುರಿದಿಲ್ಲ ಅಂದರೆ ನೀವು ಬೇಯಿಸಿದಾಗ ಒಂದು ರೀತಿ ಅನ್ನದ ಥರ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹುರಿದಿದ್ದಾದಮೇಲೆ ಇದಕ್ಕೆ ಸುಮಾರು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅವಲಕ್ಕಿನ ಬೇಯಿಸ್ಕೋಬೇಕು. ತುಂಬ ನೀರನ್ನು ಹಾಕ್ಕೊಳ್ಳೋದು ಬೇಡ. ಯಾಕಂದರೆ ನಾವು ಕಾಯಿ ರುಬ್ಬಿರೋ ಮಿಶ್ರಣ ಮತ್ತು ಬೆಲ್ಲದ ಪಾಕ ಎಲ್ಲ ಸೇರಿಸೋದ್ರಿಂದ ತುಂಬ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅವಲಕ್ಕಿ ಒಂದು ಸ್ವಲ್ಪ ಬೇಯುವಷ್ಟು ನೀವು ನೀರನ್ನು ಹಾಕ್ಕೊಂಡ್ರೆ ಸಾಕು. ಇದರಲ್ಲಿ ಸುಮಾರು ಒಂದು 3ರಿಂದ 4 ನಿಮಿಷ ಬೆಂದರೆ ಸಾಕು. ಒಂದು ಅರ್ಧ ಪ್ರಮಾಣದಷ್ಟು ಅವಲಕ್ಕಿ ಬೆಂದ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾವೇನು ರುಬ್ಬಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿ ಹುರಿದಿರೋದ್ರಿಂದ ನಿಮಗೆ ಅದು ಬಿಡಿಬಿಡಿಯಾಗಿ ಹಾಗೆ ಚೆನ್ನಾಗಿರುತ್ತೆ. ಈಗ ಅದು ಒಂದು 3-4 ನಿಮಿಷ ಆಗಿದೆ. ಇದಕ್ಕೆ ನಾವೇನು ಕಾಯಿ ಎಲ್ಲ ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ತುಂಬ ಪ್ರಮಾಣದಲ್ಲಿ ಮಾಡಬೇಕು, ಕಾಯಿ ಅಷ್ಟಲ್ಲಿ ಇಲ್ಲ ಅಂತಂದಾಗ ಬೇಕಿದ್ದರೆ ನೀವು ಇದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಹುರುಗಡ್ಲೆ ಕೂಡ ಸೇರಿಸ್ಕೋಬೋದು. ಗೋಡಂಬಿ ಇಲ್ಲ ಅಂತಂದರೆ ಗೋಡಂಬಿನೂ ಹಾಕ್ಕೊಂಡಾಗ ಅದು ಕೂಡ ಗಟ್ಟಿ ಬರೋದ್ರಿಂದ ಎರಡನ್ನೂ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೋಡಂಬಿ ಅಥವಾ ನೀವು ಹುರುಗಡ್ಲೆನ ಹಾಕ್ಕೊಂಡು ರುಬ್ಕೋಬೋದು. ಈಗ ಈ ಮಿಶ್ರಣ ನಾವೇನು ಹಾಕಿದ್ದೀವಿ, ಕಾಯಿ ಎಲ್ಲ ಹಾಕಿರೋದು, ಇದರಲ್ಲಿ ಅವಲಕ್ಕಿ ಸುಮಾರು 80% ಇದರಲ್ಲೇ ಬೇಯೋ ರೀತಿ ನಾವು ನೋಡ್ಕೋಬೇಕು. ಇದನ್ನು ಬೇಕಿದ್ರೆ ನೀವು ಕಾಯಿ ರುಬ್ಬದೆ ಅವಲಕ್ಕಿನ ಹುರ್ಕೊಂಡು ಹಾಲು ಹಾಕಿ ಸಕ್ಕರೆ ಹಾಕಿ ಬೇಯಿಸ್ಕೊಂಡು ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಈಗ ದೇವಸ್ಥಾನಗಳಲ್ಲಿ ಎಲ್ಲ ಹೇಗೆ ಸಿಗುತ್ತೆ ನೋಡಿ ಅವಲಕ್ಕಿ ಪಾಯಸ ಎಲ್ಲ, ಆ ರೀತಿ ಮಾಡಬೇಕು ಅಂದರೆ ಈ ಮೆಥಡನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಈಗ ನೋಡಿ ಅವಲಕ್ಕಿ ಎಲ್ಲ ಬೆಂದಿದೆ.
ಮತ್ತು ನಾವೇನು ಕಾಯೆಲ್ಲ ರುಬ್ಬಿ ಹಾಕಿದ್ವಿ ಅದು ಕೂಡ ಗಟ್ಟಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನಾವೇನು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಿ ಅದನ್ನು ಶೋಧಿಸ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ಕೆಲವೊಂದು ಸರಿ ಉಂಡೆ ಬೆಲ್ಲ ಎಲ್ಲ ತೊಗೊಂಡಾಗ ಒಂದು ರೀತಿ ಅದರಲ್ಲಿ ಸ್ವಲ್ಪ ಕಸ ಇರುತ್ತೆ. ಹಾಗಾಗಿ ಯಾವುದೇ ಬೆಲ್ಲ ತೊಗೊಂಡ್ರೂ ಅಷ್ಟೇ ನೀವು ಶೋಧಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ಬೆಲ್ಲದ ಪಾಕ ಹಾಕ್ಕೊಂಡ್ಮೇಲೆ ಒಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನೋಡ್ಕೊಳ್ಳಿ, ನಿಮಗೆ ನೀರು ಬೇಕಿದ್ದರೆ ಈ ಹಂತದಲ್ಲಿ ನೋಡಿ ಹಾಕ್ಕೋಬೋದು. ಯಾಕಂದರೆ ಅವಲಕ್ಕಿ ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ಹಾಗಾಗಿ ನಾನು ಹೇಳಿದ್ದು ಮುಂಚೆನೇ ತುಂಬ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ ಅಂತ. ಈಗ ಇದರ ಪ್ರಮಾಣ ಸರಿಯಾಗಿದೆ. ಇದೇ ರೀತಿ ನಾನು ಸಾಂಪ್ರದಾಯಿಕ ರೀತಿಯಲ್ಲಿ ಹೋಳಿಗೆಗಳನ್ನ ಮಾಡಿ ತೋರಿಸಿದ್ದೀನಿ, ಕೊಬ್ಬರಿ ಮಿಠಾಯಿನ ತೋರಿಸಿದ್ದೀನಿ. ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಮತ್ತು ಈಗ ನೋಡಿ, ಇದು ಕೂಡ ಬೆಲ್ಲ ಹಾಕಿರೋದ್ರಿಂದ ಈ ಅವಲಕ್ಕಿ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೀವು ಇದನ್ನು ಒಂದು 10 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಯಾರಾದರೂ ಗೆಸ್ಟ್ಗಳು ಬಂದಾಗಲೂ ಕೂಡ ಮಾಡ್ಕೋಬೋದು, ಹಬ್ಬಗಳಲ್ಲಿ ಕೂಡ ಮಾಡ್ಕೋಬೋದು. ಈಗ ಒಂದು ಕುದಿ ಬಂದಿದೆ. ಇದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ದ್ರಾಕ್ಷಿ ಗೋಡಂಬಿ ಎಲ್ಲ, ಅದನ್ನು ಇದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ಗೋಡಂಬಿ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಪಾಯಸದಲ್ಲಿ ತುಂಬಾ ರುಚಿಯಾಗಿರುತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ತುಪ್ಪನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಸುಮಾರು 2 ಟೀ ಸ್ಪೂನಷ್ಟು. ಇದು ಕೂಡ ಆಪ್ಷನ್ನಲ್ಲು, ನಿಮಗೆ ಬೇಕಿದ್ದರೆ ಆ ತುಪ್ಪದ ಫ್ಲೇವರ್ ಬೇಕು ಅನ್ನೋದಿದ್ದರೆ ಈ ಹಂತದಲ್ಲಿ ಸೇರಿಸ್ಕೋಬೋದು. ಇಲ್ಲಾಂದರೆ ನಾವು ಹುರಿಯೋಕ್ಕೆ ಎಷ್ಟು ಹಾಕಿದ್ದೀವಿ ಅಷ್ಟೇ ಸಾಕು ಅನ್ನೋದಿದ್ದರೆ ಅದೇ ಸಾಕು. ಈಗ ನಾನು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಏನು ಅನ್ಕೋತಿದ್ದೀರಾ? ಪಚ್ಚ ಕರ್ಪೂರ. ಇದು ನೋಡಿ ಕರ್ಪೂರದ ರೀತಿಯೇ ಇರುತ್ತೆ. ಇದನ್ನು ನೀವು ತುಂಬ ಸಣ್ಣ ಪ್ರಮಾಣದಲ್ಲಿ ನೋಡಿ, ನಾನಿಲ್ಲಿ ಒಂದು ಹೆಸರು ಕಾಳಷ್ಟು ತೊಗೋತಾ ಇದ್ದೀನಿ. ಇದನ್ನು ಹಾಗೆ ಕೈನಲ್ಲಿ ಕುಟ್ಟಿ ಅಥವಾ ಈ ರೀತಿ ಪುಡಿ ಮಾಡಿಕೊಂಡು ಸೇರಿಸಿದಾಗ ನಿಮಗೆ ದೇವಸ್ಥಾನದಲ್ಲಿ ಪ್ರಸಾದ ತಿಂದಾಗ ಒಂದು ರೀತಿ ಘಮ್ ಅಂತ ಇರುತ್ತೆ ನೋಡಿ ಫ್ಲೇವರು. ಅದನ್ನು ನೋಡ್ತಾ ಇದ್ರೇ ಆ ದೇವಸ್ಥಾನ ಎಂಟ್ರಾಗ್ತಾ ಇದ್ದಂಗೆ ಆ ಸ್ಮೆಲ್ಲಿಗೆ, ಆ ಸ್ವೀಟ್ ಸ್ಮೆಲ್ಗೆ ನಿಮಗೆ ಎಷ್ಟು ಆಸೆ ಆಗುತ್ತಲ್ಲ, ಆ ರೀತಿ ಒಳ್ಳೆ ಸುವಾಸನೆ ಇರುತ್ತೆ ಇದರಲ್ಲಿ. ಹಾಗಾಗಿ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ನೋಡ್ತಾ ಇದ್ದಂಗೆ ಪ್ರಸಾದ ರೆಡಿ ಆಯಿತು. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಬರೋ ತುಳಸಿ ಹಬ್ಬಕ್ಕೆ ದೇವರ ನೈವೇದ್ಯಕ್ಕಿಟ್ಟು ದೇವರ ಕೃಪೆಗೆ ಪಾತ್ರರಾಗ್ತೀರ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.